ಮನು ಈಗ ನೀನ್ ಎಲ್ಲಿದ್ಯಾ? ಅಯ್ಯೋ ದೇವ್ರೆ, ಅಚ್ಚ ಕನ್ನಡದಲ್ಲಿ ತಾನೇ ನಾನು ನಿನಗೆ ಹೇಳಿದ್ದು. ನೀನ್ ಸ್ವಲ್ಪ ಕ್ಲಿಯರ್ ಆಗಿ ಹೇಳು ಮನು, ನೀನ್ ಎಲ್ಲಿದ್ಯಾ? ನಾನ್ ಜೈಲ್ ಭವನ್ ಮುಂದೆನೆ ನಿಂತಿದ್ದೀನಿ ಕಣೆ. 10ವರೆಗೆ IG ಅಪಾಯಿಂಟ್ಮೆಂಟ್ ಇದೆ. ಈಗಲೇ 10:15 ಆಗಿದೆ. ಇನ್ನು ಎಷ್ಟೊತ್ತಾಗುತ್ತೆ ನಿನ್ ಬರಕ್ಕೆ? ಈ ಬ್ಯಾಂಗ್ಳೂರ್ ಟ್ರಾಫಿಕ್ ಬಗ್ಗೆ ನಿನ್ಗೆ ಚೆನ್ನಾಗಿ ಗೊತ್ತಿದ್ಯಲ್ಲ ಮನು, ನಾನ್ ಬೇಗ ಬರ್ತೀನಿ. ಹಾ ಸರಿ, ಓಕೆ. ನಿಮ್ಮಣ್ಣನ ಹೆಸರು ಏನಂದ್ರೆ? ಸಚ್ಚಿದಾನಂದನ್. ಸಚ್ಚಿದಾನಂದನ್ ತರ 90 ಜನ ಇವಾಗಲೇ ಜೈಲ್ ಶಿಕ್ಷೆನ ಅನುಭವಿಸಿದ್ದಾರೆ. ಕರ್ನಾಟಕದ ಕೆಲವು ಜೈಲಲ್ಲಿ ಇನ್ನೂ ಆತರ ಹೆಸರಿನವ್ರು ಇದ್ದಾರೆ. ಅವ್ರನ್ನ ರಿಲೀಸ್ ಮಾಡ್ಬೇಕು ಅಂದ್ರೆ ಕಾನೂನು ಪ್ರಕಾರ ತುಂಬಾನೇ ಪ್ರೊಸೀಜರ್ಸ್ ಆಗುತ್ತೆ. ನಾನು ಅವ್ರನ್ನೆಲ್ಲ ರಿಲೀಸ್ ಮಾಡ್ಬೇಕು ಅಂತ ಕೇಳ್ತಿಲ್ಲ ಸರ್, ಬರೀ ನಮ್ಮ ಅಣ್ಣನ ಮಾತ್ರ ರಿಲೀಸ್ ಮಾಡಕ್ ಹೇಳಿದ್ದು ಸರ್. ಸದ್ಯ ಅವ್ನು ನಿನ್ನೂ ಜೈಲೊಳಗಡೆ ಕಳ್ಸಿಲ್ಲ ಅಂತ ಖುಷಿ ಪಡು. ಮಾತಾಡೋದ್ರಲ್ಲಿ ಸ್ವಲ್ಪ ಲಿಮಿಟ್ ಇರ್ಲಿ ಮನು. ಮತ್ತೆ ನಮ್ಮ ಅಣ್ಣನ ಜೊತೆ ಬೇರೆಯವ್ರನ್ನು ರಿಲೀಸ್ ಮಾಡ್ಬೇಕು ಅಂತ ಮಾತಾಡ್ತಾನೆ. ಗೌರ್ಮೆಂಟ್ ದುಡ್ಡು ಕೊಡುತ್ತೆ ತಾನೆ. 90 ಜನ ಅಲ್ಲ 900 ಜನನ ನೋಡ್ಕೊಬೋದಲ್ಲ. ಆದ್ರೆ ನಮ್ಮ ಅಣ್ಣನ ಜೈಲಲ್ಲಿ ಇರಿಸೋದಕ್ಕೆ ನನಗೆ ಇಷ್ಟ ಇಲ್ಲ. ಜಮಿನಿ, ನಾವು DGP ಅಪಾಯಿಂಟ್ಮೆಂಟ್ ತಗೋಬೇಕು. मैंगलोर जेल वार्डन की रिपोर्ट बहुत फेवरेबल है. ये मैं रेकमेंड करके गवर्नमेंट को भेजूंगा. सर, इससे पहले जब बैठता था वो DGP भी ऐसे ही बोलता था. और फिर जब लिस्ट आएगा सिर्फ मेरे बाइक का नाम नहीं आएगा. तो फिर गवर्नमेंट साइड से कुछ तो रहेगा. ನಾನು ಹುಟ್ಟೋಕ್ಕಿಂತ ಮುಂಚೆನೆ ನಮ್ಮ ಅಣ್ಣ ಜೈಲಿಗೆ ಹೋಗ್ಬಿಟ್ಟಿದ್ರು. ಇವಾಗ ನನಗೆ 24 ವರ್ಷ ಆಗಿದೆ. ನಮ್ಮ ಅಣ್ಣ ನನ್ನ 2ರಷ್ಟು ಜೀವನನ ಕಳೆದ್ಬಿಟ್ಟಿದ್ದಾರೆ. इस बार क्या प्रॉब्लम है सर? वेल, आप लोग होम मिनिस्टर से मिलकर एक कंप्लेंट दीजिए. ಹಲೋ, ಎಲ್ಲಿದ್ಯಾ? ಸಾರಿ ಕಣೋ, ಅಕ್ಕನ್ ಮಗನ ಸ್ಕೂಲಿಂದ ಪಿಕ್ ಮಾಡ್ಬೇಕಿತ್ತು. ಅವನ ಮನೆಗ್ ಡ್ರಾಪ್ ಮಾಡಿ ಬೇಗ ಬರ್ತೀನಿ. ಅಷ್ಟೊತ್ತಿಗೆ ಮಿನಿಸ್ಟರ್ಗಳೆಲ್ಲ ಪಾರ್ಟಿಯಿಂದ ಹೋಗ್ತಾರೆ. ಓ, ಹಾಗಾದ್ರೆ ನಾವು ಡೈರೆಕ್ಟ್ ಆಗಿ ಅಲ್ಲಿಗೆ ಬರ್ತೀವಿ. ಓಕೆ ಸರಿ ಸರಿ, ಬೇಗ ಬಾ. ಈ ಫೈಲ್ ನ ರೆಡಿ ಮಾಡಿ ಸರ್. ಗುಡ್ ಈವ್ನಿಂಗ್ ಅಜಯ. ಗುಡ್ ಈವ್ನಿಂಗ್. ಆಹಾ, ನೀವು ಬರುವಾಗ ಮಗುನು ಕರ್ಕೊಂಡ್ ಬಂದಿದ್ದೀರಾ? ಏನ್ ವಿಷಯ? ಇವನೊಂದು ಪರಿಚಯ ಮಾಡ್ಸೋಣ ಅಂತ ಕರ್ಕೊಂಡ್ ಬಂದೆ. ನಾವು ಸಾಯೋದ್ರೊಳಗಡೆ ಇವ್ ನಮ್ಮ ಹತ್ರಕ್ಕೆ ಬೆಳ್ದಿರ್ಬೇಕಲ್ವಾ? ಹಾಗಿದ್ರೆ ನಿನಗೆ ಗೊತ್ತು ಇದು ಅಸಾಧ್ಯ ಅಂತ. ಕುತ್ಕೋ. ಈ ಸರಿ ಮಿನಿಸ್ಟರ್ ಜೊತೆ ಸ್ಟ್ರಾಂಗ್ ಆಗಿ ರೆಕಮೆಂಡ್ ಮಾಡ್ಕೊಂಡ್ ಬಂದಿದ್ದೀನಿ. ನೀವ್ ಹೇಳಿದ್ರೆ ಅವ್ನ್ ಕೇಳ್ತಾನೆ. ನಾನ್ ಹೇಳಿದ್ರೆ ಮಾತ್ರ ಅಲ್ಲ, ನೀನ್ ಹೇಳಿದ್ರು ಕೇಳಿಸುತ್ತೆ. ಮಿನಿಸ್ಟರ್ ಕಿವುಡ ಅಲ್ಲ. ಏನೇ ಆದ್ರೂ ಈ ಕೆಲಸ ಆಗುತ್ತೆ. ನೀವ್ ವಿಶ್ವಾಸ ಕಳ್ಕೊಬೇಡಿ ಅಷ್ಟೇ. ಬಾ. तुम लोग कई सालों से यहाँ आते जाते हो, इसीलिए मैं खुला बता रहा हूँ. इंटेलिजेंस रिपोर्ट तुम्हारे भाई के अगेंस्ट है. ಇದು ಅನ್ಯಾಯ ಸರ್. तुम्हारे भाई को बाहर छोड़ना खतरनाक है. दैट्स द इंटेलिजेंस रिपोर्ट. ಎಕ್ಸ್ಕ್ಯೂಸ್ ಮೀ, ಸಾರ್ನ ಜೈಲಿಂದ ರಿಲೀಸ್ ಮಾಡೋದಕ್ಕೆ ಒಬ್ಬ ವ್ಯಕ್ತಿ ಇದ್ದಾನೆ, ಎಡ್ವಿನ್ ಮೋಸಿಸ್. ತಗೊಳ್ಳಿ, ಈ ನಂಬರ್ ಕಾಲ್ ಮಾಡಿದ್ರೆ ಸಾಕು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಇದು 19ನೇ ನಂಬರಲ್ಲಿರೋ ಸಚ್ಚಿದಾನಂದ್ ಬಂದಿರೋದು. ಅವನು ಗ್ರೌಂಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಆಮೇಲೆ ಬಂದು ನನ್ನ ನೋಡಕ್ ಹೇಳು. ಓಕೆ ಸರ್. ಯಾಕೆ ನನಗೆ ಹೊಡಿತಿದ್ದೀರ ಅಣ್ಣ? ನಾನೇನ್ ಮಾಡ್ದೆ? ನಾನೇನು ಮಾಡಿಲ್ಲ ಅಲ್ವಾ? ನೀನೇನು ಮಾಡಿಲ್ಲ ಚಿನ್ನ. ಕಚ್ಚಡ ನನ್ನ ಮಗನೇ, ಅದಕ್ಕೆ ಹೊಡೆದೆ. ನೀನೇನು ಮಾಡ್ಲಿಲ್ವಾ? ಕಚ್ಚಡ ನನ್ನ ಮಗನೇ. ನೀನು, ನಾನು ಮತ್ತೆ ಇಲ್ಲೆಲ್ಲರೂ ಶಿಕ್ಷೆ ಅನುಭವಿಸಕ್ಕೆ ಬಂದಿರೋದು. ಇವನಿಗೆ ಏನಾದ್ರೂ ನೀನ್ ಪನಿಷ್ಮೆಂಟ್ ಕೊಡಕ್ ಬಂದ್ರೆ ಕಟ್ ಮಾಡ್ಬಿಡ್ತೀನಿ ಬಡವ ರಾಸ್ಕಲ್. ಏನೋ ಸಚಿ, ಏನಿನ್ ಸಮಸ್ಯೆ? ಗುಡ್ ಮಾರ್ನಿಂಗ್. ಹಾ ಸರಿ, ಹೊರಡು.
ಬಾ, ಈ ಸಲದ ಲಿಸ್ಟ್ ಅಲ್ಲಿ ನಿನ್ನ ಹೆಸರು ಕೂಡ ಇದೆ. ಕಂಗ್ರಾಟ್ಸ್. ತಗೋ, ನಿನ್ ತಮ್ಮ ಲೆಟರ್ ಕಳ್ಸಿದ್ದಾನೆ. ನನ್ನ ಪ್ರೀತಿಯ ಅಣ್ಣ, ನಿನಗೊಂದು ಗುಡ್ ನ್ಯೂಸ್ ಇದೆ. ಇವತ್ತಿನ ರಿಲೀಸ್ಗೆ ಮಿನಿಸ್ಟರ್ ಒಪ್ಕೊಂಡಿದ್ದಾರೆ. ನೀನು ರಾಬರ್ಟ್ ಡಿ ಬ್ರೂಸ್ ಜೊತೆ ಹೊರಡಿದಿನ ಕೇಳಿ ತುಂಬಾ ಥ್ರಿಲ್ ಆದೆ. ಅದು ಅವನ ಜೊತೆ ಸೋಲ್ದೇನೆ. ನಾನ್ ಮಾತ್ರ ಅಲ್ಲ, ಮನೆಯವರೆಲ್ಲರೂ. ನೀನ್ ಬಂದಾಗ ಮನೆಯವರೆಲ್ಲರೂ ಸೆಲೆಬ್ರೇಷನ್ ಕೂಡ ಇಟ್ಕೊಂಡಿದ್ದಾರೆ. ಉಳ್ದಿದೆಲ್ಲ ನೀನ್ ಬಂದ್ಮೇಲೆ ಮಾತಾಡೋಣ. ಈ ಸಲದ ಸ್ವಾತಂತ್ರ್ಯ ದಿನಾಚರಣೆ ದಿನ ನಿನ್ಗೋಸ್ಕರ ಜೈಲು ಹೊರಗಡೆ ಕಾಯ್ತಾ ಇರ್ತೀನಿ. ನಿನ್ನ ಪ್ರೀತಿಯ ತಮ್ಮ ಮನು. ನೀವು ಫೋಟೋ ತಗಸ್ಕೊಳಕ್ ಬರ್ಲಿಲ್ಲ ಅಂದ್ರೆ ನಾವು ಹೋಗೋದ್ರಲ್ಲಿ ಮುಹೂರ್ತ ಮೀರೋಗುತ್ತೆ. ಇದೆಲ್ಲ ನೋಡ್ತಿದ್ರೆ ನಿಂದೆ ಮದ್ವೆ ಅಂತ ಅನ್ಸುತ್ತೆ. ಮದ್ವೆ ನಂದಲ್ಲ, ಆದ್ರೆ ನಮ್ಮ ಅಪ್ಪನ್ಗೆ ಮದ್ವೆ ಆಗೋದು ಕೇಳಿದ್ದು ನಾನಲ್ವಾ? ಓ ಅಜ್ಜಿಗೆ ವಿಷಯ ಗೊತ್ತಿಲ್ಲ ಅನ್ಸುತ್ತೆ. ಸಚ್ಚಿದಾನಂದ, ನನ್ನಂತ ವಿದುರರಿಗೆ ನಿನ್ನಂತ ಮಕ್ಳಿದ್ರೆ ಚೆನ್ನಾಗಿರ್ತಿತ್ತಪ್ಪ. ಆದ್ರೆ ನನ್ನನ್ನ ಮದುವೆ ಆಗುವಂತ ಯಾರು ಫೋರ್ಸೇ ಮಾಡ್ಲಿಲ್ಲ ನೋಡು. ಸುಮ್ನೆ ಇರಿ, ಅವನ್ಗೆ ಯಾಕೆ ತೊಂದ್ರೆ ಕೊಡ್ತೀರಾ? ಅವನ್ಗೆ ಅಮ್ಮ ಬರ್ತಿದ್ದಾರೆ ಅನ್ನೋ ಸಂತೋಷ. ಅಪ್ಪ ನೀನು ಮತ್ತೆ ಡ್ರೆಸ್ ಚೇಂಜ್ ಮಾಡಲ್ಲ ತಾನೆ? ನೀನೇ ಎಲ್ಲ ಹಾಕ್ಸಿದ್ಯಲ್ಲಪ್ಪ, ಸಾಕು ನನಗೆ. ನಿಂತ್ಕೊಳ್ಳೋ. ನೀವು ನನ್ ಮಗ, ನನಗ್ ಮಾತ್ರ ಸ್ವಂತ. ನನ್ನ ಹುಚ್ಚು ಮಾಡಿ ಮೆಂಟಲ್ ಹಾಸ್ಪಿಟಲ್ಗೆ ಸೇರಿಸಿ ಡೈವರ್ಸ್ ತಗೋತೀಯ. ನಾನ್ ನಿನ್ನ ಸುಮ್ನೆ ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ಬಿಡಲ್ಲ ಕಣೆ, ನಿನ್ನ ಸಂತೋಷವಾಗಿರೋದಕ್ಕೆ ಬಿಡೋದಿಲ್ಲ. ಹೋಗಿ ಹೋಗಿ ಹೋಗು. ಪರೀಕರ್, ಏನು ಆಗ್ತಿಲ್ವಾ ಅವನ್ಗೆ? ಅವನ್ಗಷ್ಟು ಹೊಡಿತಿದ್ರು ಅವ್ನ್ ಯಾಕೆ ಅಳ್ತಾ ಇಲ್ಲ? ಅವ್ನ್ ಯಾವ್ದೋ ಎಣ್ಣೆ ಹಚ್ಕೊಂಡಿರ್ಬೇಕು, ಅದಕ್ಕೆ ಅವನಿಗೆ ನೋವಾಗ್ತಾ ಇಲ್ಲ. ಏಯ್, ಆ ಏಟ್ ಅವನ್ಗೇನು ಅಲ್ಲ. ಅವನಿಲ್ ಬಂದಿರೋದು ಅವ್ರ ಅಮ್ಮನ್ ಮೊದಲನೇ ಗಂಡನ್ ಸಾಯಿಸಿ. ಅಲ್ಲ, ಇದು ಮರ್ಡರ್ ಕೇಸಾ? ದರಿದ್ರದವನು ಮಜಾನೇ ಹಾಳು ಮಾಡ್ದ. ಓಡ್ರೋ, ಬಾರೋ. ಯಾಕೆ ನಿನಗೆ ಕೊಟ್ಟಿಲ್ವಾ? ಏಯ್, ನೀನೇನು ಹೇಳದ್ ಬೇಕಾಗಿಲ್ಲ, ಸುಮ್ನೆ ಹಾಕು. ಊಟ ಮಾಡು. ಅಣ್ಣ, ಯಾರನ್ನಾದ್ರೂ ಕೊಲೆ ಮಾಡಿ ಇಲ್ಲಿ ಬಂದ್ಯಾ? ಯಾರೋ ಬೇರೆಯವ್ರು ಮಾಡಿ ಇವನ್ ಮೇಲೆ ಹೊರಿಸಿದಾರ ಅನ್ಸುತ್ತೆ ಅಲ್ವಾ? ಅಲ್ವೋ, ಅದು ನಾನೇ ಮಾಡಿದ್ದು.